ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ರೈತರಿಗೆ ಅತ್ಯಂತ ಉಪಯುಕ್ತವಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದು ಬೆಳೆ ವಿಮೆ. ಮಳೆ ಬಾರದೇ ಇದ್ದರೆ, ಅತಿವೃಷ್ಟಿಯಾದರೆ, ಗಾಳಿ, ಆಣೆಕಲ್ಲು, ಮಳೆ ಅಥವಾ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದರೆ ರೈತರಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಬೀಳುತ್ತದೆ. ಇಂತಹ ಸಂದರ್ಭದಲ್ಲಿ ರೈತರು ನೆರವಾಗುವ ಯೋಜನೆಯೇ ಬೆಳೆ ವಿಮೆಯಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಬೆಳೆ ವಿಮೆ ಎಂದರೇನು, ಹೇಗೆ ಮಾಡಬೇಕು, ಯಾವ ದಾಖಲೆಗಳು ಬೇಕು, ಯಾರಿಗೆ ಸಿಗುತ್ತದೆ, ಹಾನಿಯಾದರೆ ಏನು ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ಸರಳವಾಗಿ ತಿಳಿಸುತ್ತೇನೆ. ಬೆಳೆ ವಿಮೆ ಎಂದರೆ ರೈತರು ಬೆಳೆದ ಬೆಳೆಗೆ ಸುರಕ್ಷತೆ ನೀಡುವ ಒಂದು ಯೋಜನೆಯೇ ಬೆಳೆ ವಿಮೆಯಾಗಿದೆ. ಒಂದು ವೇಳೆ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೆ ನಿಯಮದ ಪ್ರಕಾರ ರೈತರಿಗೆ ಪರಿಹಾರ ನೀಡಲಾಗುತ್ತದೆ. ಇಂತಹದರಿಂದ ರೈತರು ಸಂಪೂರ್ಣ ನಷ್ಟ ಅನುಭವಿಸುವ ಪರಿಸ್ಥಿತಿ ತಪ್ಪುತ್ತದೆ. ರೈತರು ಬೀಜ, ಗೊಬ್ಬರ, ಔಷಧಿ, ಕೂಲಿ ಮತ್ತು ನೀರಾವರಿಗೆ ಸಾಕಷ್ಟು ಹಣ ಖರ್ಚು ಮಾಡಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ನೆರವಾಗಲಿ ಅಂತ ಬೆಳೆ ವಿಮೆಯನ್ನು ತರುತ್ತಾರೆ. ಆದರೆ ಕೆಲವೊಮ್ಮೆ ಮಳೆ ಬಾರದೇ ಇದ್ದರೆ, ಹೆಚ್ಚು ಮಳೆಯಾದರೆ, ಗಾಳಿ ಅಥವಾ ಚಂಡಮಾರುತದಿಂದ ಬೆಳೆ ಹಾನಿಯಾದರೆ, ಆಣೆಕಲ್ಲು ಮಳೆಯಿಂದ ಪ್ರವಾಹ ಉಂಟಾಗಿ ಬೆಳೆ ಹಾನಿಯಾದರೆ, ಇಂಥ ಸಂದರ್ಭದಲ್ಲಿ ಬೆಳೆಯ ಸಂಪೂರ್ಣ ಹಾಳಾಗಬಾರದೆಂದು ಆಗ ಬೆಳೆ ವಿಮೆ ಇದ್ದರೆ ಪರಿಹಾರ ಪಡೆಯುವ ಅವಕಾಶ ಇರುತ್ತದೆ. ಬೆಳೆ ವಿಮೆ ಯಾರು ಮಾಡಿಸಬಹುದು ಎಂದು ನೋಡೋದಾದರೆ, ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡುವ ರೈತರು ಅರ್ಜಿ ಸಲ್ಲಿಸಬಹುದು. ಕೆಲವು ಸಂದರ್ಭದಲ್ಲಿ ಬಾಡಿಗೆ ಅಥವಾ ಗುತ್ತಿಗೆ ಕೃಷಿ ಮಾಡುವ ರೈತರು ರಾಜ್ಯದ ನಿಯಮದ ಪ್ರಕಾರ ಅರ್ಹತೆ ಪಡೆಯಬಹುದಾಗಿರುತ್ತದೆ. ಹೀಗೆ ನೋಡೋದಾದರೆ ದಾಖಲೆಗಳು ಏನೇನು ಬೇಕಾದರೆ, ಹೊಲ ಯಾರ ಹೆಸರಲ್ಲಿ ಇರುತ್ತದೆಯೋ ಅವರ ಆಧಾರ್ ಕಾರ್ಡು ಮತ್ತು ಆ ಹೊಲದ ಪಾಣಿ, ಪಾಸ್ಬುಕ್ ಜೆರಾಕ್ಸ್, ಮೊಬೈಲ್ ಸಂಖ್ಯೆ, ಬೆಳೆದ ಬೆಳೆಯ ವಿವರವನ್ನು ನೀಡಬೇಕು. ಬೆಳೆ ವಿಮೆ ಹೇಗೆ ಮಾಡಿಸುವುದೆಂದರೆ, ರೈತರು ಹತ್ತಿರದ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ ಅಥವಾ ಸಾಮಾನ್ಯ ಕಂಪ್ಯೂಟರ್ ಅಂಗಡಿಗಳಲ್ಲಿ ಕೇಳಬಹುದು. ಅಲ್ಲಿ ಅರ್ಜಿ ಭರ್ತಿ ಮಾಡಿದ ನಂತರ ಅಗತ್ಯ ಮಾಹಿತಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ರಿಸಿಪ್ಟನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು, ಏಕೆಂದರೆ ಅಧಿಕಾರಿಗಳು ಅದನ್ನು ಮುಂದೆ ಒಂದಿನ ಮಳೆ ಬಾರದೆ ನಿಮ್ಮ ಬೆಳೆ ಹಾಳಾದರೆ ಅದನ್ನು ಕೇಳುತ್ತಾರೆ. ವಿಮೆ ಪಡೆದ ರೈತರು ಒಂದು ಸಣ್ಣ ಮೊತ್ತವನ್ನು ಪ್ರೀಮಿಯಂ ರೂಪದಲ್ಲಿ ಪಾವತಿಸಬೇಕು. ಉಳಿದ ಮೊತ್ತವನ್ನು ಸರ್ಕಾರ ಸಹಾಯಧನವಾಗಿ ನೀಡುವ ವ್ಯವಸ್ಥೆ ಹಲವಾರು ಯೋಜನೆಗಳಲ್ಲಿ ಇರುತ್ತದೆ. ಬೆಳೆಯ ಹಾನಿಯಾದರೆ ಏನು ಮಾಡಬೇಕಂತಾದರೆ, ಬೆಳೆ ಹಾನಿಯಾದ ತಕ್ಷಣ ಸಂಬಂಧಿತ ಅಧಿಕಾರಿಗಳಿಗೆ ಅಥವಾ ವಿಮೆ ಸಂಬಂಧಿತ ವ್ಯವಸ್ಥೆಗೆ ಮಾಹಿತಿ ನೀಡಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬಹುದು. ನಂತರ ನಿಯಮಾನುಸಾರ ಪರಿಹಾರದ ಪ್ರಕ್ರಿಯೆ ಮುಂದುವರಿಯುತ್ತದೆ. ಸಾಮಾನ್ಯ ತಪ್ಪುಗಳನ್ನು ರೈತರು ಯಾವ ಥರ ಮಾಡ್ತಾರಂದರೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನದವರೆಗೂ ಕಾಯಬಾರದು. ದಾಖಲೆಯಲ್ಲಿ ತಪ್ಪು ಮಾಹಿತಿ ನೀಡಿದರೆ ನಿಮಗೆ ಇದಾಗುತ್ತದೆ. ರಸೀದಿಯನ್ನು ಕಳೆದುಕೊಳ್ಳಬಾರದು. ಇದು ಮುಖ್ಯವಾದ ಪಾಯಿಂಟ್. ಬೆಳೆಯ ಹಾನಿಯಾದ ನಂತರ ಸಮಯಕ್ಕೆ ಸರಿಯಾಗಿ ಮಾಹಿತಿ ನೀಡಿ ನಿಮ್ಮ ಸೌಲಭ್ಯವನ್ನು ನೀವು ಪಡೆಯಬಹುದು. ಈ ತಪ್ಪುಗಳನ್ನು ರೈತರು ಮಾಡುವುದು ಸುಲಭವಾಗಿರುತ್ತದೆ. ಈ ತಪ್ಪುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ರೈತರಿಗೆ ಸಲಹೆಗಳನ್ನು ಯಾವ ರೀತಿ ನೀಡಬೇಕೆಂದರೆ, ಯಾವ ಬೆಳೆಗೆ ವಿಮೆ ಮಾಡಿದ್ದೀರಿ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ. ಅರ್ಜಿ ಸಲ್ಲಿಸಿದ ನಂತರ ರಸೀದಿಯನ್ನು ಸುರಕ್ಷಿತವಾಗಿ ಇಡಿ. ನಾನು ಆಗಲೇ ಹೇಳಿದ್ನಲ್ಲ ಅದು. ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸಕ್ರಿಯಗೊಳಿಸಿ. ಅಂದರೆ ಈ ಮೊಬೈಲ್ ಸಂಖ್ಯೆಯನ್ನು ನೀವು ಕಳೆದುಕೊಳ್ಳೋದಾಗಲಿ, ಸ್ವಿಚ್ ಆಫ್ ಮಾಡೋದಾಗಲಿ ಮಾಡಬಾರ್ದು. ಯಾವುದೇ ಸಂದೇಹ ಇದ್ದರೆ ಕೃಷಿ ಇಲಾಖೆ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ಸಂಪರ್ಕಿಸಬೇಕಾಗುತ್ತದೆ. ಸ್ನೇಹಿತರೆ, ಬೆಳೆ ವಿಮೆ ಎಂಬುದು ಕೇವಲ ಒಂದು ದಾಖಲೆಯಲ್ಲ, ಅದು ರೈತರ ಪರಿಶ್ರಮಕ್ಕೆ ಒಂದು ರಕ್ಷಕವಾಗಿದೆ. ಪ್ರಕೃತಿ ವಿಕೋಪಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಆದರೆ ಬೆಳೆ ವಿಮೆಯ ಮೂಲಕ ಆರ್ಥಿಕ ನಷ್ಟವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾಗಿರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.